ಒಂದು ಊಸಿನ ಕತೆ, ಒಂದು ಊಸಿನ ಕತೆ. ಇಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಧರಣಿ ಮಂಡಲ ಮಧ್ಯದೊಳಗೆ USA ಎಂಬ ಕಂಟ್ರಿಯೊಳಗೆ ಒಮಹ ಎಂಬ ರಾಜ್ಯದಲ್ಲಿ ಇದ್ದರು ನಮ್ಮ ಪ್ರಜೆಗಳು. ನಮಸ್ಕಾರ ಎಲ್ರಿಗೂ. ಇಲ್ಲಿ ನೋಡಿ, ಒಮಹದಲ್ಲಿ ವಿಷ್ಣುವರ್ಧನ ಎಂಬ ರಾಜನಿದ್ದಾನೆ. ಅವನ ಪ್ರಜೆಗಳೆಲ್ಲರೂ ಬರೀ ಅಸೂಯೆಯಲ್ಲೇ ಮುಳುಗಿದ್ದಾರೆ. ದುಡ್ಡೇ ದೊಡ್ಡಪ್ಪ ಎಂಬ ಭ್ರಮೆಯಲ್ಲಿದ್ದಾರೆ. ಆ ಊರಿನಲ್ಲಿ ನಡೆಯುತ್ತಿರುವ ಒಂದು ಹಾಸ್ಯ ಪ್ರಸಂಗ ಇದು. ಬನ್ನಿ ನಾವು ನೋಡಿ ಹೊಟ್ಟೆ ತುಂಬ ನಗೋಣ. ಇದೆ ಖಂಡಿತ ಸಮಸ್ಯೆ ಇದೆ ಇಲ್ಲಿ ಒಂದು. ಎಲ್ಲಿ ಎಲ್ಲಿ ಎಲ್ಲಿ? ಬೇಕು ಬೇಕು 2026ಗೆ ಪ್ರೆಸಿಡೆಂಟ್ ಬೇಕೇ ಬೇಕು. ಸೈನಿಕರೇ, ಇವತ್ತೇ ಪ್ರಜೆಗಳನ್ನ ಅರಮನೆಗೆ ಕರೆತನ್ನಿ. 2026 ಪ್ರೆಸಿಡೆಂಟ್ ಯಾರೆಂದು ಡಿಸೈಡ್ ಆಗೋಗ್ಲಿ. ಆಗಲಿ ಮಹಾಪ್ರಭು. ಮಗ, ಇವೆಲ್ಲ ಇವತ್ತಿಗೆ ಆಗುತ್ತಂತ್ಯ? ಸೂಚನೆಗಳನ್ನ ನೋಡಿದ್ರೆ ಇವತ್ತು ಡಿಸೈಡ್ ಆಗೇ ಬಿಡ್ಬೇಕು. ನಮ್ಮ ಸಾಮ್ರಾಜ್ಯದಲ್ಲಿ ಪ್ರತಿಭೆಗಳಿಗೆ ಏನು ಕಡಿಮೆ? ನೋಡು, ನಮ್ಮ ಚಂದನವರದ ಗೋವರ್ಧನ್ ಈ ಕಡೆ ನೋಡು, ನಮ್ಮ ಸ್ವಾತಿ ಮುತ್ತಿನ ಅಭಿಷೇಕ್ ಇಲ್ವಾ? ಇವತ್ತು ನಮ್ಮ ಪ್ರೆಸಿಡೆಂಟ್ ಡಿಸೈಡ್ ಆಗ್ಬಿಡುತ್ತೆ. ನೀವೇ ಇಲ್ವಾ ಗೌಡ್ರೆ? ನೀವೇ ಯಾಕೆ ಹಾಕ್ಬೇಕಲ್ಲ? ನಾನು ಲಾವಣ್ಯ ಲೋಕಲ್ ತಿಂತಾ ಇದ್ದೀನಿ, ನನಗೆ ಟೈಮ್ ಇಲ್ಲ. ಬಾಬಾ ಜನರನ್ನು ಸೇರಿಸೋಣ. ಅದೇ ಊರಲ್ಲಿ ಇಬ್ಬರು ದಂಪತಿಗಳಿದ್ದಾರೆ. ಇವರೇ ರಾಧಾರಮಣ ಹಾಗೂ ಜಾನಕಿ ಪ್ರಕಾಶ್. ಬನ್ನಿ ಮುಂದೆ ಏನಾಗುತ್ತೋ ನೋಡೋಣ. ಜಾನ್ಕಿ ರೀ, ಜಾನ್ಕಿ ಎಲ್ಲಿದ್ದೀರಾ? ಬನ್ರಿ ರೀ. ಏನ್ರಿ ಅದೇ ನಿಂತ್ಕೊಳ್ಳಿ, ಬೆಳಗ್ಗೆ ನೆಮ್ಮದಿಯಾಗಿ ಮನೇಲಿ ಇರೋಕ್ಕೂ ಬಿಡಲ್ಲಪ್ಪ ಇವರು. ಇಲ್ಲಿ ಕೇಳ್ರಿ, ನಿನ್ನೆ ರಾತ್ರಿ ನಾವು 10 ಬಿಟ್ಕಾಯಿನ್ ತಗೊಂಡ್ರಿ, ಗೊತ್ತಾ? 10 ಬಿಟ್ಕಾಯಿನ್ ತೊಗೊಂಡಿದ್ದಕ್ಕೆ ಈ ಲೆವೆಲ್ ಶೋಕಿನ? ನಾವು ನೆನ್ನೆ ಬೆಂಗಳೂರಿನಲ್ಲಿ 10ನೇ ಸೈಟ್ ಮಾಡ್ಕೊಂಡ್ವಿ. ಅಯ್ಯೋ 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 ಅಯ್ಯೋ, ನಾವು ವೆಕೇಶನ್ಗೆ ನ್ಯೂಜಿಲೆಂಡ್ಗೆ ಹೋಗ್ತಾ ಇದೀವಿ, ಗೊತ್ತಾ? ನ್ಯೂಜಿಲೆಂಡ್ಗೆ ಪಾಪ ಇಷ್ಟು ಎಕ್ಸೈಟ್ಮೆಂಟ್. ನಾವು ವೆಕೇಶನ್ಗೆ ಎಲ್ಲ ಹೋಗ್ತಿದ್ದೀವಿ, ಗೊತ್ತಾ? ಮಗ 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 ಕ್ಯಾರೆಕ್ಟರ್ ಇಲ್ಲಿ ಕೇಳ್ರಪ್ಪೋ ಕೇಳಿ. 2026ಗೆ ಪ್ರೆಸಿಡೆಂಟ್ ಬೇಕಿದ್ದಾರೆ. ಅದಕ್ಕೆ ಇವತ್ತೇ ಮೀಟಿಂಗ್ ಅಂತೆ. ಮೀಟಿಂಗ್ ಬರ್ದೇ ಇರೋರು ಪ್ರೆಸಿಡೆಂಟ್ ಅಂತೆ. ಆರ್ಡರ್ ಇಸ್ ಪಾಸ್ಡ್. ಕೇಳ್ರಪ್ಪೋ ಕೇಳಿ. ಸಭೆಗೆ ಎಲ್ಲ ಸಿದ್ಧವಾದಂಗೆ ಕಾಣಿಸುತ್ತೆ. ಈ ಸಭೆ ಹೇಗೆ ನಡೆಯುತ್ತೋ ನೋಡೋಣ ಬನ್ನಿ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಕುಲತಿಕಲ.
ಕುಲ ತಿಲಕ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಟಟ್ಟಡು, ಟಟ್ಟಟಟ್ಟಟಡು, ಟಟ್ಟಡು, ಟಟ್ಟಟಟ್ಟಡು. ತಚಿಂ, ತಚಿಂ, ತಡದಚ್ಚುಂ, ತಚಿಂ, ತಡದಚ್ಚುಂ, ತಚಿಂ, ತಕಿಟಟ. ನನ್ನ ಪ್ರೀತಿಯ ಪ್ರಜೆಗಳೇ, ಇಲ್ಲಿ ಕೇಳಿ. 2026 ಪ್ರೆಸಿಡೆಂಟ್ ಡಿಸೈಡ್ ಮಾಡಿದ್ದೇನೆ. ಅವರು ಯಾರೆಂದರೆ ಯಾರದು ನನ್ನ ಸಭೆಗೆ ಅವಮಾನ ಮಾಡಿದವರು ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಎಲ್ಲರ ತಲೆಗಳನ್ನು ಉರುಳಿಸುತ್ತೇನೆ. ಒಪ್ಪಿಕೊಳ್ಳಿ. ಮಹಾಸ್ವಾಮಿ, ಸಭೆ ಲೂಸ್ಬಿಟ್ಟಿದ್ ಬೇರೆ ಯಾರು ಅಲ್ಲ, ನಾನೇ. ಸೈನಿಕರೇ, ಇವನನ್ನು ಕರೆದುಕೊಂಡು ಹೋಗಿ 100 ಚಡಿಯೇಟುಗಳನ್ನು ಕೊಡಿ. ಅಪ್ಪಣೆ ಮಹಾಪ್ರಭು. ಸೈನಿಕ ಆಗಲಿ ಮಹಾಪ್ರಭು. ಇಲ್ಲಿಗೆ ಈ ಸಭೆ ಮುಗಿದಿದೆ. ಮತ್ತೆ ಬೆಳಗ್ಗೆ ಯಾರೆಂದು ಘೋಷಿಸುತ್ತೇನೆ ಪ್ರೆಸಿಡೆಂಟ್. ಅರೆ ಏನಿದೆ ಆಶ್ಚರ್ಯ? ಪ್ರಕಾಶ ನೋವಿನಲ್ಲಿರ್ತಾನೆ ಅನ್ಕೊಂಡ್ರೆ ಈಗ ಆರಾಮಾಗಿ ಬರ್ತಿದ್ದಾನಲ್ಲ. ಬನ್ನಿ ನೋಡೋಣ ಏನಾಗುತ್ತೋ ಅಂತ. ಜಾನಕಿ ಎಲ್ಲಿದ್ಯಾ? ಜಾನು, ನಂಗೇನು ಆಗಿಲ್ಲ, ಏನು ಟೆನ್ಷನ್ ತಗೊಂಬೇಡ. ಸೈನಿಕರು ನನ್ನ ಕರ್ಕೊಂಡು ಹೋಗಿ ಬಸ್ ಹೊಡೆದ್ರು ಅಂತ ಅನ್ಕೊಂಡ್ಯಾ? ನೋಡಿಲ್ಲಿ ಫುಲ್ ಕ್ಯಾಶು, ನೋ ಟ್ಯಾಕ್ಸ್. ಇದರಲ್ಲಿ $100,000 ಇದೆ. ಅವ್ರಿಗೆಲ್ಲ ಯಾಕೆ ಹೇಳ್ತಾರೆ? ಅವ್ರಿಗೆಲ್ಲ ಏನು ಹೇಳ್ಬೇಡ. ಯಾವಾಗ್ಲೂ ಕೊಚ್ಕೊತಿರ್ತಾಳೆ, ನಂಗಂತೂ ಕಂಡ್ರಾಗಲ್ಲ. ಬೇಡ 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 ಬೇಡ. ಇರ್ರಿ ಹೇಳ್ಬರ್ತೀನಿ. ನಂಗೆ ಚೆನ್ನಾಗಿ ಗೋಲ್ಡ್ ಎಲ್ಲ ಕಾಣಿಸ್ತಿದೆ ಅಂತ ಹೇಳ್ಕೊಳಕ್ಕೆ. ಸೂಪರ್ ಸೂಪರ್, ಹೋಗಿ. ರೀ ರಾಧೆ ರಾಧೆ ಬನ್ರಿ ಇಲ್ಲಿ. ಏನ್ರಿ ನಿಮ್ದು? ಬನ್ರಿ ಇಲ್ಲಿ, ಬನ್ರಿ ಬನ್ರಿ ಬನ್ರಿ. ನಮ್ ಯಜಮಾನ್ರು ಸೈನಿಕರು ಕೈಲಿ ವಧೆ ತಿಂದ್ರು ಅಂತ ನಿಮ್ ಬಾಯಿಗೆ ಬೆಲ್ಲ ಬಿದ್ದಂಗಾಯ್ತಾ? ಮತ್ತೆ ನಿಮ್ ಬಾಯಿಗೆ ಸ್ವಲ್ಪ ಬೇವ್ ತೆಗೆದು ಹಾಕ್ಲಾ? ಯಾಕೆ? ನಮ್ ಯಜಮಾನ್ರಿಗೆ ರಾಜನ್ ಸೈನಿಕರು ಕೊಟ್ಟಿದ್ದು 100 ಚಡಿಯೇಟ್ ಅಲ್ಲಮ್ಮ, ಮತ್ತೆ $100,000 ಓನ್ಲಿ. ಏನೇನು ಒಂದು ಊಸಿಗೆ $100,000? ಒಂದೇ ಒಂದು ಊಸ್ಗ? ಇದೇ ನಂಗೆ ಮುಂಚೆನೇ ಗೊತ್ತಿದ್ರೇನಾ? ಆ ದಿನದ ರಾತ್ರಿ ಊಟದ ವೇಳೆಗೆ ರೀ ರೀ ಅಡಿಗೆ ಎಲ್ಲ ರೆಡಿ ಆಗಿದೆ, ಬನ್ರಿ. ಅದಾ ಏನೇ ಅದು ಘಮ ಘಮ ಅಂತ ವಾಸನೆ ಬರ್ತಿದೆ. ಏನೇ ಇದು? ಉರುಳಿ ಸಾರು, ಆಲೂಗಡ್ಡೆ ಬೋಂಡ, ರಾಜ್ಮಾ ಕರಿ. ಏನೇ ಇದು? ರೀ ನೋಡ್ರಿ, ಆ ಪಕ್ಕದ ಮನೆ ಪ್ರಕಾಶನ್ಗೆ ಒಂದು ಊಸಿಗೆ ಏನೇನೋ ಒಂದೇ ಒಂದು ಊಸಿಗೆ $100,000 ಕೊಟ್ರಂತೆ ರೀ. ಇನ್ನ ನೀವು ಇದನ್ನೆಲ್ಲ ತಿಂದು ನಾಳೆ ಸಭೆಯಲ್ಲಿ ರಾಧಾ, ನಿಂಗೇನ್ ತಲೆಗಿಲೆ ಕೆಟ್ಟಿದ್ದೇನೆ? ರೀ ಸುಮ್ಮನಿರಿ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ತೊಳಿತೀನಿ. ಅನ್ಸುತ್ತೆ. ನಡೀರಿ, ನಾವ್ ಇವಾಗ ಹೋಗೋಣ. ಮರುದಿನ ಬೆಳಗ್ಗೆ ಸಭೆ ಸಿದ್ಧವಾಗಿದೆ. ಆ ಸಭೆ ನಡೆಯುತ್ತೋ ಇಲ್ವೋ ನೋಡೋಣ ಬನ್ನಿ. ಅಯ್ಯೋ ರಾಧಾ, ಏನ್ರಿ ಇದು? ಇನ್ನ ರಾಜನೇ ಬಂದಿಲ್ಲ. ಪ್ಲೀಸ್ ತಡ್ಕೊಳ್ಳಿ. ರಾಧಾ
ರಾಜ ಮಾರ್ತಾಂಡ ರಾಜಕುಲ ತಿಲಕ ಬಹುಪರ 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 ಟಟ್ಟರಡು ಟಟ್ಟಟಟ್ಟಟಡು ಟಟ್ಟರಡು ಟಟ್ಟಟಟ್ಟು ತಚ್ಚು ತಚ್ಚು ತಡದಚ್ಚು ತಚ್ಚು ತಡದಚ್ಚು ತಚ್ಚು ತಕ್ಕಿಟಥ ನನ್ನ ಪ್ರೀತಿಯ ಪ್ರಜೆಗಳೇ, ಇಲ್ಲಿ ಕೇಳಿ. 2026 ಪ್ರೆಸಿಡೆಂಟ್ ಯಾರೆಂದರೆ 2026 ಪ್ರೆಸಿಡೆಂಟ್ ಯಾರೆಂದರೆ ಯಾರದು ಆ ನೀಚ ನಿಕೃಷ್ಟ ನನ್ನ ಸಭೆಗೆ ಅವಮಾನ ಮಾಡಿದವನು ಹೇಳಿ. ಮಹಾಸ್ವಾಮಿ ಇವ್ರೇ, ನಾನೇ ನಾನೇ ಮಹಾಪ್ರಭು, ನಾನೇ ಊಸು ಬಿಟ್ಟಿದ್ದು ನಾನೇ. ಸೈನಿಕರೇ, ಇವನನ್ನು ಕರೆದುಕೊಂಡು ಹೋಗಿ ಬಗ್ಗಿಸಿ ಹೊರಲಾಕ್ಬಿಡಿ. ಆಗಲಿ ಪ್ರಭು. ಬಾ 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 ಇದೇ ಬಾ. ಇಲ್ಲಿಗೆ ಈ ಸಭೆ ನಿಷೇಧಿಸಲಾಗಿದೆ. 2026 ಪ್ರೆಸಿಡೆಂಟ್ 2026 ಅಲ್ಲೇ ನೋಡ್ಕೊಳ್ಳೋಣ. Come on, come on, come on, come on, come on, come on. Give me money, give me money, give me money. ರಮಣ, ಓವರ್ ಆಕ್ಟಿಂಗ್ ಸಾಕು. ಹಿಂದೆ ಬಾ, ಬಗ್ಗಿಸಿ ಹೊಡೆ, ಕಷ್ಟವಾಗುತ್ತೆ. Ow, 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 ow. Hey, ತಡ್ಕೊಳ್ರು. ನಿನ್ನೆ ಪ್ರಕಾಶ ಒಂದೇ ಒಂದು ಊಸ್ ಬಿಟ್ಟಿದ್ದಕ್ಕೆ $100,000 ಕೊಟ್ರಲ್ಲೋ. ಯಾಕೆ ಹೊಡಿತಾ ಇದ್ದೀರಾ? $100,000 ಏನ್ ಮಾತಾಡ್ತಿದ್ಯಾ ರಮಣ? ಲೇ ದಡ್ಡ, ನಿನ್ನೆ ಪ್ರಕಾಶ್ $100,000 ಕೊಟ್ಟಿದ್ ಯಾಕೆ ಅನ್ಕೊಂಡಿದ್ಯಾ? ಏನಂತ ಅನ್ಕೊಂಡಿದ್ಯಾ? ಸಭೆಯಲ್ಲಿ ಊಸ್ಬಿಟ್ಟಿದ್ದು ಮಹಾರಾಜನ್ ಮಾನ ಕಾಪಾಡಕ್ಕೆ ಪ್ರಕಾಶನ್ ದುಡ್ಡು ಕೊಟ್ರು. ನೀನು ಸಭೆಗೆ ಅವಮಾನ ಮಾಡಿ ಗಪ್ಪೆ ಬಿಡಿಸ್ಬಿಟ್ಟಲ್ಲ. ಏ ಹಾಕ್ರೋ ಇವ್ನಿಗೆ. ನೋಡಿದ್ಯಲ್ವಾ? ಇದು ಹಾಸ್ಯದ ಪ್ರಸಂಗವೇ ಆಗಿದ್ರು ಒಂದು ನೀತಿ ಪಾಠ ಇದೆ. ಅವರವರ ಜೀವನ ಅವರವ್ರದ್ದು. ದೂರದಿಂದ ನೋಡಿ ಕಾಪಿ ಹೊಡೆಯಕ್ಕೆ ನೋಡಿದ್ರೆ ಹೀಗೆ ಆಗ್ಬೋದು ನೋಡಿ. ಒಂದು ಊಸಿನ ಕತೆ, ಒಂದು ಊಸಿನ ಕತೆ, ಒಂದು ಊಸಿನ ಕತೆ, ಒಂದು ಊಸಿನ ಕತೆ, ಒಂದು